ಯಾರ ಅವನು ಯಾರು ಬರ್ತಾರೋ ಮಾರ. ಕಾಡುವ ಕುಮಾರ್ ಹೇಗಿತ್ತು ಆಗುಂಬೆ ಪಾಯಿಂಟ್? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ರಸ್ತೆ ಹೆಂಗ ಅನಿಸ್ತೀನಿ ನೋಡಕ್ ಹೇಳೋ. ಈ ನನ್ನ ಮಕ್ಕಳು ಒಂದೊಂದಲ್ಲ. ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಧು ಪೂಜಾರಿ ವ್ಲಾಗ್ಸ್. ಸೊ ಗೈಸ್ ನೋಡ್ರಿ, ನಾವು ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗುಂಬೆಗೆ ಬಂದ್ಬಿಟ್ಟಿವಿ. ಇದು ಯಾವುದೇ ಥರ ಪ್ಲ್ಯಾನ್ ಮಾಡಿ ಹೋಗಿದ್ದಲ್ಲ, ಸುಮ್ಮನೆ ಹಾಗೆ ತಿರ್ಗಾಡಕ್ಕೆ ಹೋಗಿದ್ದು. ಸೊ ನಾವು ಮಸ್ತಿ ಮಾಡಿರುವಂಥ ಕ್ಲಿಪ್ಸ್ಗಳು ಹಾಕ್ತೀನಿ, ನೋಡ್ಕೊಂಬರ್ರಿ. ನೆಕ್ಸ್ಟ್ ವಿಡಿಯೋ ಕಂಪ್ಲೀಟ್ಲಿ ಆಗುಂಬೆ ಘಾಟ್ ಬಗ್ಗೆನೇ ಇರ್ತದ. ಸೊ ನೆಕ್ಸ್ಟ್ ವಿಡಿಯೋ ಅತಿ ಶೀಘ್ರದಲ್ಲಿ ಬರುತ್ತದೆ. ಅಲ್ಲಿ ತನ ತಾಳ್ಮೆ ಇರಲಿ. ಫೋಟೋಗ್ರಾಫರ್ ಚಂದ. ಟಾಣ್ಯಾವ್ ಡುಮ್ ಟಾಣ್ಯಾವ್. ನಾವು ಇಷ್ಟೊತ್ತ ಇಲ್ಲೇ ಕೆಳಗೆ ನಿಂತಿದ್ದಾನ. ಓ ನಾವೇನ ಇಲ್ಲೇ ನೋಡಿದ್ಯಲ್ಲ ಗಾಡಿ ವಿಡಿಯೋ ಮಾಡೋದ ಕೇಳಂದ್ರ. ಒನ್ ಆಫ್ ದ ಬೆಸ್ಟ್ ಆಗುಂಬೆ ಘಾಟ್ ವ್ಯೂ ಪಾಯಿಂಟ್ ತೋರ್ಸಕ್ಕೆ ಬಂದಿವಿ. ಸೊ ನೋಡ್ರಿ ಆಗುಂಬೆ ವ್ಯೂ ಪಾಯಿಂಟ್ ಯಾವ ಥರ ಐತಿ. ಗಾಡಿಗೆ ಕೊಡೋದಿಲ್ಲ. ಕುಮಾರ್ ಹೇಗಿತ್ತು ಆಗುಂಬೆ ವ್ಯೂ ಪಾಯಿಂಟ್? ಇದೊಂದು ಕೆರೆ ಇದೆ. ಫಸ್ಟ್ ಇಲ್ಲಿ ಒಂದು ರೌಂಡ್ ಹುಡ್ಕೊಂಡ್ ಬರ್ತೀವಿ. ಬಂದ್ಮೇಲೆ ನೆಕ್ಸ್ಟ್ ದೇವಸ್ಥಾನ ತೋರಿಸ್ಬಿಡ್ತೀವಿ. ದೇವಸ್ಥಾನದಲ್ಲಿ ಓಕೆನಾ? ಓಕೆನಾ? ತೋರ್ಸ್ಬಂದು ದೇವಸ್ಥಾನ ಹಿಂಗೆ ರೋಸ್ಟ್ ಮಾಡಲಿ. ಹಂಗೆ ಹೇಳಿದ್ರೆ ದೋಸ್ತ ಹಂಗೆ ಮಾಡ್ತೀನಿ. ರೋಸ್ಟ್ ಮಾಡೋದು ಪಕ್ಕ ರೋಸ್ಟ್ ಮಾಡಿ ಗೈಸ್. ಬೇಕಾ? ಅಪ್ಪು ಇಲ್ಲವೇ ಬಾರ ಜಾಸ್ತಿ ಅಷ್ಟಪ್ಪ ಇಲ್ಲಿ ಮುಂಚೆ ನೋಡ್ತೀವಿ. ಅಪ್ಪು ಇಲ್ಲ ಬಾರ ಹಾಕು ಇದಕ್ಕೂಡನ ಬೇಕಾ? ಹುಲಿ ಬೇಕಾ? ಮೀನು ಬೇಕಾ? ಕೊಡ್ರಿ ಅಲ್ಲ ತಿಂದ್ಬಿಡ್ತವೆ ಬೇಗ. ದೊಡ್ಡದು ದಪ್ಪದು ಇಲ್ಲ ಲೈವ್ ಇಲ್ಲ. ಹೌದು ಏನಾಯ್ತು? ಲವರ್ಸ ಓ ಹಿಂಗೈತಾ? ಸರಿ ಕಂಟಿನ್ಯೂ. ಬಂಗಾರಿ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಇವತ್ತಿನ ವಿಷಯ ಅಷ್ಟೇ. ಅಷ್ಟೇ.